ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ರಯೀಸಾ ದಾದಾ ಚೌಧರಿ, KLE YG ಕುಲ್ಗುಡೆ ಕಾಲೇಜು ಅಥಣಿಯಲ್ಲಿ B.Ed ಸೆಕೆಂಡ್ ಇಯರ್ನಲ್ಲಿ ಓದುತ್ತಿದ್ದೇನೆ. ಮಾರ್ಗದರ್ಶಕರು ಶ್ರೀಮತಿ NC ಪಾಟೀಲ್ ಮೇಡಮ್. ಇವತ್ತು ನಾನು ಬಯೋಲಾಜಿಕಲ್ ಸೈನ್ಸ್ ಜೀವವಿಜ್ಞಾನದಲ್ಲಿ ಬರುವಂತಹ ಒಂದು ಅಂಶವಾದಂತಹ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಈ ನೀತಿಯ ಬಗ್ಗೆ ಹೇಳುತ್ತೇನೆ. ರಾಷ್ಟ್ರೀಯ ಶಿಕ್ಷಣ ನೀತಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಎಂಬುದು ಭಾರತದ ಜನರಲ್ಲಿ ಶಿಕ್ಷಣವನ್ನು ಉತ್ತೇಜಿಸಲು ಭಾರತ ಸರ್ಕಾರವು ರೂಪಿಸಿದ ಒಂದು ನೀತಿಯಾಗಿದೆ. ಅಂದರೆ ಈ ನೀತಿಯಲ್ಲಿ ನಮಗೆ ಜನರಲ್ಲಿ ಶಿಕ್ಷಣದ ಅರಿವನ್ನು ಮೂಡಿಸಿ ಅವರನ್ನು ಶಿಕ್ಷಣದ ಕಡೆಗೆ ಅವರ ಅರಿವನ್ನು ಮೂಡಿಸುವುದು ಮತ್ತು ಅವರಲ್ಲಿ ಉತ್ತೇಜನವನ್ನು ತುಂಬಿಸುವುದು ಆಗಿದೆ. ಈ ನೀತಿಯು ಗ್ರಾಮೀಣ ಮತ್ತು ನಗರ ಭಾರತದ ಕಾಲೇಜು ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಒಳಗೊಂಡಿದೆ. ಈ ನೀತಿಯಿಂದಾಗಿ ಗ್ರಾಮೀಣ ಮತ್ತು ನಗರ ಭಾರತದಲ್ಲಿರುವಂತಹ ಅರಿವನ್ನು ಮೂಡಿಸಿ ಅವರನ್ನು ಶಿಕ್ಷಣದ ಕಲೆ, ಶಿಕ್ಷಣದ ಬಗ್ಗೆ ಉತ್ತೇಜನವನ್ನು ನೀಡುವಂತಹ ನೀತಿ ಇದಾಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯು 1968ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಂದ ಮೊದಲ ಬಾರಿಗೆ ಘೋಷಿಸಲ್ಪಟ್ಟಿತು. ಅನಂತರ 1986ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿಯವರಿಂದ ಎರಡನೇ ಬಾರಿಗೆ ಮರುಘೋಷಿಸಲ್ಪಟ್ಟಿತು. ಅದಾದ ನಂತರ 2017ರಲ್ಲಿ ಭಾರತ ಸರ್ಕಾರವು ಕಸ್ತೂರಿರಂಗನ್ ಅವರ ನೇತೃತ್ವದಲ್ಲಿ ಹೊಸ ರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಕರಡು ಸಿದ್ಧತೆಗಾಗಿ ಹೊಸ ನೀತಿಯನ್ನು ನೇಮಿಸಿದೆ. ಈ ನೀತಿಯು ಶಿಕ್ಷಣದ ಅರಿವನ್ನು ಮೂಡಿಸುತ್ತದೆ. ಹಾಗೆ 1986ರಲ್ಲಿ ಶಿಕ್ಷಣದ ಹೊಸ ರಾಷ್ಟ್ರೀಯ ನೀತಿಯನ್ನು ಇದು ಪರಿಚಯಕ್ಕೆ ತಂದಿತು. ವಿಶೇಷವಾಗಿ ಏನೆಂದರೆ ಇದು ಭಾರತೀಯ ಮಹಿಳೆ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಅಸಮಾನತೆಗಳನ್ನು ತೆಗೆದುಹಾಕಲು ಕರೆಯನ್ನು ತಂದಿದೆ ಮತ್ತು ಶೈಕ್ಷಣಿಕ ಅವಕಾಶವನ್ನು ಕಲ್ಪಿಸಿಕೊಟ್ಟು ವಿಶೇಷವಾದ ಮಾಹಿತಿಯ ಒತ್ತನ್ನು ಈ ನೀತಿ ನೀಡಿದೆ ಎಂದು ನಾವು ಹೇಳಬಹುದು. ಹಾಗೆಯೇ ವಿದ್ಯಾರ್ಥಿ ವೇತನಗಳನ್ನು ವಿಸ್ತರಿಸುವ ಶಿಕ್ಷಣ, ವಯಸ್ಕ ಶಿಕ್ಷಣ, SCಗಳಿಗೆ ಹೆಚ್ಚಿನ ಶಿಕ್ಷಕರ ನೇಮಕ ಮಾಡಲು, ಬಡ ಕುಟುಂಬಗಳಿಗೆ ಪ್ರೋತ್ಸಾಹಕಗಳನ್ನು ನಿಯಮಿತವಾಗಿ ಶಾಲೆಗೆ ಕಳುಹಿಸಲು, ಹೊಸ ಸಂಸ್ಥೆಗಳ ಅಭಿವೃದ್ಧಿ ಮತ್ತು ವಸತಿ ಮತ್ತು ಸೇವೆಗಳನ್ನು ಒದಗಿಸುವುದಕ್ಕಾಗಿ ಕರೆ ನೀಡಿದ ನೀತಿ ಇದಾಗಿದೆ. ಹಾಗೆ ಇದರಿಂದ ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತಂದಂತಹ ನೀತಿ ಕೂಡ ಇದಾಗಿದೆ ಎಂದು ಹೇಳಬಹುದು. ಏಕೆಂದರೆ ಮಹಿಳೆಯರ ಶಿಕ್ಷಣದ ಹೆಚ್ಚಿನ ಒಂದು ಅರಿವನ್ನು ಮೂಡಿಸಿದೆ ಎಂದು ಕೂಡ ಈ ನೀತಿಯಿಂದ ತಿಳಿದು ಬರುತ್ತದೆ. ಹಾಗೆಯೇ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾರ್ಯಾಚರಣೆಯ ಕೆಲವೊಂದು ಹಂತಗಳನ್ನು ನಾವು ಈಗ ನೋಡಲಿಕ್ಕೆ ಹೋದರೆ ಇದರಲ್ಲಿ 1985ರಲ್ಲಿ ಶಿಕ್ಷಣದ ಸವಾಲುಗಳನ್ನು ಜನತೆಯೆಡೆಗೆ ಮುಂದಿಡಲಾಯಿತು. ಅಂದರೆ ಶಿಕ್ಷಣದ ಬಗ್ಗೆ ನಮ್ಮಲ್ಲಿ ಯಾವುದಾದ್ರೂ ಕೂಡ ಸವಾಲುಗಳು ಇದ್ದರೆ ಈ ನೀತಿಯಿಂದ ಜನತೆಯ ಮುಂದಿಟ್ಟು ಅದರನ್ನು ಬಗೆಹರಿಸುವ ನೀತಿ ಕೂಡ ಇದರಲ್ಲಿ ನಾವು ಕಂಡುಬರುತ್ತದೆ. 1986ರಲ್ಲಿ ಮೇ ತಿಂಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಂಸತ್ತಿನಲ್ಲಿ ಪಾಸು ಮಾಡಲಾಯಿತು. 1986 ಏಪ್ರಿಲ್ 26ರಂದು ಜೂನ್ ಅಂತ್ಯದವರೆಗೆ ರಾಷ್ಟ್ರೀಯ ಶಿಕ್ಷಣ ಯೋಜನೆಯ ಕುರಿತು ಶಿಕ್ಷಕರಿಗೆ, ಶಿಕ್ಷಣಾಧಿಕಾರಿಗಳಿಗೆ ತಿಳುವಳಿಕೆಯನ್ನು ಮಾಡಿಕೊಡಲಾಯಿತು. ನಂತರ ಯೋಜನೆ ಕಾರ್ಯಾಚರಣೆಯನ್ನು ರೂಪಿಸಲಾಯಿತು. ಅದಾದ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬರುವಂತಹ ಶಿಫಾರಸುಗಳನ್ನು ನಾವು ಈಗ ನೋಡೋಣ. ಕಲಿಕಾ ಸನ್ನಿವೇಶದಲ್ಲಿ ಆಧುನಿಕ ವೈಜ್ಞಾನಿಕ ತಂತ್ರಗಳ ಬಳಕೆ ಮತ್ತು ಉಪಯೋಗಕ್ಕೆ ಒತ್ತು ನೀಡಲಾಯಿತು. ಈಗ ನಮ್ಮ ವರ್ತಮಾನ ಕಲಿಕಾ ಸನ್ನಿವೇಶದಲ್ಲಿ ನಾವು ತಂತ್ರಗಳ ಬಳಕೆ ಅತಿ ಹೆಚ್ಚಿನದಂತ ಮಾಡೋದ್ರಿಂದ ನಮಗೆ ಹೆಚ್ಚು ಮಾಹಿತಿ ಕೂಡ ದೊರೆಯಬಹುದಾಗಿದೆ. ಭೌತ ವಿಜ್ಞಾನ ವಿಷಯಗಳಲ್ಲಿ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಲಾಯಿತು. ಯಾವುದೇ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುವುದರಲ್ಲಿ ಆದರೆ ವೈಜ್ಞಾನಿಕವಾಗಿ ಕ್ರಮಗಳು ಅಂದರೆ ಸ್ಟೆಪ್ಸ್, ಒಂದೊಂದು ರೀತಿಯಾದಂತಹ ಸ್ಟೆಪ್ಸ್ಗಳು ಇದ್ದರೆ ಆ ಭೌತ ವಿಜ್ಞಾನಕ್ಕೆ ಒಂದು ವಿಶಿಷ್ಟವಾದ ಮಾಹಿತಿ ಕೂಡ ಮಕ್ಕಳಿಗೆ ದೊರೆಯಬಹುದು ಎಂದು ತಿಳಿದು ಕ್ರಮಗಳನ್ನು ಅಳವಡಿಸಲಾಯಿತು.
ವಿದ್ಯಾರ್ಥಿಗಳ ಜೀವನದ ಇತರ ಅವಶ್ಯಕತೆಗಳನ್ನು ವಿಜ್ಞಾನದೊಂದಿಗೆ ಸಂಪರ್ಕ ಕಲ್ಪಿಸಿ ಬೋಧಿಸಲು ಏರ್ಪಡಿಸುವುದು. ರಾಷ್ಟ್ರೀಯ ಶಿಕ್ಷಣ ನೀತಿಯು ವಿದ್ಯಾರ್ಥಿಗಳ ಜೀವನ ಮತ್ತು ವಿಜ್ಞಾನದೊಂದಿಗೆ ಸಂಪರ್ಕ ಬೇಡಿಯನ್ನು ಕಲ್ಪಿಸಿಕೊಟ್ಟು ಒಂದು ಬೋಧನೆಯ ಬಗ್ಗೆ ವಿಶೇಷವಾದ ಮಾಹಿತಿಯ ಪ್ರಕಾರಗಳನ್ನು ಏರ್ಪಡಿಸುವ ಮಾಹಿತಿ ಕೂಡ ಇದರಲ್ಲಿ ನಾವು ದೊರೆಯಬಹುದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತಗಳಲ್ಲಿ ಪಠ್ಯಕ್ರಮವನ್ನು ಪರಿಷ್ಕೃತಗೊಳಿಸಿ ಬೋಧಿಸುವುದು. ಅಂದರೆ ಪಠ್ಯಕ್ರಮಕ್ಕೆ ಬೇಕಾದಂತಹ ಸಾಮಗ್ರಿ, ಪಠ್ಯಕ್ರಮಕ್ಕೆ ಬೇಕಾಗುವಂಥ ಪರಿಷ್ಕೃತ ಹಂತಗಳನ್ನು ಬೋಧಿಸುವುದರಿಂದ ಔಪಚಾರಿಕ ಶಿಕ್ಷಣದ ಮುಖಾಂತರ ವಿಜ್ಞಾನದ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸಿಕೊಳ್ಳುವುದರ ಮುಖಾಂತರ ಇಲ್ಲಿ ನಮಗೆ ಕಲ್ಪಿಸಲಾಯಿತು. ಉಪಸಂಹಾರ: ಉನ್ನತ ಮಾಧ್ಯಮಿಕ ಹಂತಗಳಲ್ಲಿ ವಿಜ್ಞಾನವನ್ನು ಪ್ರಯೋಗಗಳು, ತಂತ್ರಜ್ಞಾನ ಮತ್ತು ಸಮಸ್ಯೆ ಪರಿಹರಿಸುವುದಕ್ಕೆ ಒತ್ತು ನೀಡಿ ಪ್ರತ್ಯೇಕ ಶಾಖೆಯಾಗಿ ಅಳವಡಿಸಬೇಕೆಂದು 1986 ರಾಷ್ಟ್ರೀಯ ಶಿಕ್ಷಣ ನೀತಿಯ ಉದ್ದೇಶವಾಗಿದೆ ಎಂದು ನಾವು ಹೇಳಬಹುದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.